ಬಹಳ ವೀಕ್ ಆಗಿದ್ದರು. ಭಾಳ ಹೊತ್ತು ಮಾತಾಡೋಕ್ಕೂ ಆಗಲಿಲ್ಲ ಪಾಪ. ಸರಿ, ಅವರ ಜೊತೆಯಲ್ಲಿ ಬಹಳ ವರ್ಷದಿಂದ ಭಾಳ ನನಗೆ ಭಾಳ ಆತ್ಮೀಯರಾಗಿದ್ದರು. ಅವರು ಮೊದಲು ಕನ್ನಡದ ಒಂದು IAS ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದನ್ನ ಕೂಡ ನಾನು ಭಾಳ ಆತ್ಮೀಯರಾಗಿದ್ದರು. ಬಿಜಾಪುರದಲ್ಲೂ ಕೂಡ ಅವರು ಡ್ಯೂಟಿ ಮಾಡಿದ್ದಾರೆ. ನಾನು ಬಾದಾಮಿ ನಾಟಕಕ್ಕೆ ಹೋಗಿದ್ದೆ. ಬಿಜಾಪುರ ಹತ್ರ ಅಂಥೇಳಿ ಅವ್ರನ್ನ ಸಾಹೇಬ್ರನ್ನ ಭೇಟಿಯಾಗೋಣ ಅಂತ ಮನೆಗೆ ಹೋದೆ. ಅಲ್ಲಿ ಊಟ ಮಾಡಿ ಅವರು ಮೀಟಿಂಗ್ನಲ್ಲಿದ್ದರು. ಸೊ ಮನೆಗೆ ಹೋದಾಗ ರಾಗಿ ಮುದ್ದೆ ನನಗೆ ಆಶ್ಚರ್ಯ ಆಯಿತು. ಬಿಜಾಪುರದಲ್ಲಿ ರಾಗಿ ಮುದ್ದೆ ಬಸ್ಸಾರು ಊಟ ಮಾಡಿದೆ. ಸಾಹೇಬರಲ್ಲಿ ಬರೋವರೆಗೂ ನಾನು ಊಟ ಮಾಡಲ್ಲ ಅಂದೆ. ಸಾಹೇಬರು ಫೋನ್ ಮಾಡಿದ್ರು, ಇಲ್ಲ ನೀವು ಊಟ ಮಾಡಿಬಿಡಿ, ಇಲ್ಲಿ ಮೀಟಿಂಗ್ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ, ದಯಮಾಡಿ ಇರಿ ಅಂತಂದರು. ಅವರೇ ಬಂದು ಮ್ಯಾಂಗೋ ಜ್ಯೂಸ್ ಮಾಡಿ ಅವ್ರ ಕೈಯಾಗ ಮಾಡಿ ಕುಡಿಸಿದ್ರು. ಭಾಳ ದುಃಖ ಆಗ್ತಾಯಿದೆ ಇವತ್ತು. ಅವ್ರ ಜೊತೆಯಲ್ಲೂ ಕೂಡ ಬಾನಲ್ಲೇ ಮಧುಚಂದ್ರಕ್ಕೆ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದೆ. ಅದು ತುಂಬ ಸೂಪರ್ ಹಿಟ್ ಆದಂಥ ಚಿತ್ರ. ಆಮೇಲೆ ಅವರು, ನಾನು, ಅಭಿಜಿತ್ 3 ಜನ ನಾಯಕ ನಟರಾಗಿ ಭಾಳ ದಿವಸ ಅವ್ರ ಜೊತೆಯಲ್ಲಿ ಭಾಳ ತಮಾಷೆ ಮಾಡ್ತಾಯಿದ್ರು. ಭಾಳ ತಮಾಷೆಗೂ ಕೂಡ ಇರ್ತಾಯಿದ್ರು. ಅವ್ರ ಮನೆಗೂ ಕೂಡ ಆಗಾಗ ಬರ್ತಾಯಿದ್ದೆ. ಅವ್ರ ತಾಯಿಯವರು ಮಾಡಿದ ಅಡುಗೆ ಎಷ್ಟೋ ಸರಿ ಊಟ ಮಾಡಿದ್ದೀನಿ. ಅವ್ರ ತಾಯಿ ಅಡುಗೆ ಊಟನೂ ಕೂಡ ನಾನು ಮಾಡಿದ್ದೀನಿ. ಅಷ್ಟು ಆತ್ಮೀಯತೆ ಇತ್ತು. ಆನಂತರ ಅವರು ರಾಜಕೀಯಕ್ಕೆ ಬಂದ ಮೇಲೆ ಸಿಗಲಿಲ್ಲ. ಅವರು ಭಾಳ ಬ್ಯುಸಿಯಾಗಿದ್ದರು. ಅವರ ಏನಾದರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಮನೆಯವರು, ಅವ್ರ ಮಿಸ್ಸಸ್ಸು, ಮಕ್ಕಳು, ಅವರ ಬಾಮೈದ ಎಲ್ಲರೂ ನನಗೆ ಭಾಳ ಆತ್ಮೀಯರು. ಮೈಸೂರಲ್ಲಿದ್ದಾಗಿಂದ ಕೂಡ ಪರಿಚಯ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೇಳ್ಕೊತೀನಿ.